ನಾನು ಬಿ ಜಿ ಮಠ್ ಶ್ರೀ ದತ್ತಾತ್ರೇಯ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷನಾಗಿದ್ದು, ನಮ್ಮ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಆಕ್ಸ್ಫರ್ಡ್ ಮಠ್ಸ್ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಎಕ್ಸ್ಪರ್ಟ್ PU ಸೈನ್ಸ್ ಕಾಲೇಜ್ ನಡೆಯುತ್ತಿದ್ದು, ಈ ಎಕ್ಸ್ಪರ್ಟ್ ಸೈನ್ಸ್ ಕಾಲೇಜಿನ ಒಂದು ಪ್ರಥಮ ವರ್ಷದ ಪ್ರವೇಶಕ್ಕಾಗಿ ನಮ್ಮ ಕಾಲೇಜಿನಲ್ಲಿ ಎಕ್ಸ್ಪರ್ಟ್ ಟ್ಯಾಲೆಂಟ್ ಅವಾರ್ಡ್ ಪರೀಕ್ಷೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಪರೀಕ್ಷೆಯು ದಿನಾಂಕ 6/4/2025 ಇರುತ್ತದೆ. ಪರೀಕ್ಷೆ ಬೆಳಗ್ಗೆ 11 ಗಂಟೆಗೆ ಪ್ರಾರಂಭವಾಗುವುದು ಹಾಗೂ ಈ ನಮ್ಮ ಶಾಲೆಯ ಹಿಂದಿನ ವರ್ಷ ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳು ಈ ಕೆಳಗಿನಂತೆ ಇರುತ್ತದೆ. ನಮ್ಮ ಕಾಲೇಜಿನಲ್ಲಿ ಕಳೆದ ವರ್ಷ 2023-24ನೇ ಸಾಲಿನ ದ್ವಿತೀಯ PUC ಓದಿ ನೀಟಿಗಾಗಿ ತರಬೇತಿ ಪಡೆದ ಒಟ್ಟು 30 ವಿದ್ಯಾರ್ಥಿಗಳಲ್ಲಿ ಈ ಕೆಳಗಿನಂತೆ ಸಾಧನೆ ಮಾಡಿರುತ್ತಾರೆ. ಸುಮಾರು 7 ಜನ ವಿದ್ಯಾರ್ಥಿಗಳು MBBS ಪಡೆದುಕೊಂಡಿದ್ದು, 4 ಜನ ವಿದ್ಯಾರ್ಥಿಗಳು BAMS ಹಾಗೂ 2 ವಿದ್ಯಾರ್ಥಿಗಳು ಈ ಪಶುವೈದ್ಯಕೀಯದಂಥ ಪ್ರತಿಷ್ಠಿತ ಕೋರ್ಸ್ಗಳಿಗೆ ಆಯ್ಕೆಯಾಗಿರೋದು ನಮ್ಮ ಕಾಲೇಜಿನ ಸತತ ಪರಿಶ್ರಮಕ್ಕೆ ಸಿಕ್ಕ ಫಲವಾಗಿದೆ. ಈ ಮೇಲ್ಕಂಡ ವಿದ್ಯಾರ್ಥಿಗಳಲ್ಲದೆ CET ತರಬೇತಿ ಪಡೆದ 33 ವಿದ್ಯಾರ್ಥಿಗಳು BSc ಅಗ್ರಿ ಹಾಗೂ ಇಂಜಿನಿಯರಿಂಗ್ನಂಥ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶವನ್ನು ಪಡೆದಿರುವುದು ಸಂಸ್ಥೆಯ ಹೆಮ್ಮೆಯಾಗಿದೆ. ಈಗ ಪ್ರಶ್ನೆ ಪತ್ರಿಕೆಯಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳ ಸಂಬಂಧಪಟ್ಟ ವಸ್ತುನಿಷ್ಠ ಬಹುಆಯ್ಕೆ ಪ್ರಶ್ನೆಗಳಿದ್ದು, ಇಂಗ್ಲೀಷ್ ಗ್ರಾಮರ್, ಗಣಿತ, ವಿಜ್ಞಾನ ವಿಷಯಗಳನ್ನು ಒಳಗೊಂಡಿರುತ್ತದೆ. ನಮ್ಮ ಆಕ್ಸ್ಫರ್ಡ್ ಮಠ್ಸ್ ಸಮೂಹ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ನಡೆಯುತ್ತಿರುವ ಎಕ್ಸ್ಪರ್ಟ್ PU ಸೈನ್ಸ್ ಕಾಲೇಜು ನಾಗರಬೆಟ್ಟದಲ್ಲಿ ಎಕ್ಸ್ಪರ್ಟ್ ಟ್ಯಾಲೆಂಟ್ ಅವಾರ್ಡ್ 2025 ಪರೀಕ್ಷೆ ಇರುತ್ತದೆ. ಇದರಲ್ಲಿ 50 ಲಕ್ಷ ರೂಪಾಯಿಗಳ ಸ್ಕಾಲರ್ಶಿಪ್ ಇರುತ್ತದೆ. ನಮ್ಮ ಎಕ್ಸ್ಪರ್ಟ್ ಟ್ಯಾಲೆಂಟ್ ಅವಾರ್ಡ್ ಪರೀಕ್ಷೆಯಲ್ಲಿ 1ನೇ ರ್ಯಾಂಕಿನಿಂದ 10ನೇ ರ್ಯಾಂಕ್ವರೆಗೆ ಬರುವ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಲಾಗುವುದು ಹಾಗೂ ಒಟ್ಟಾರೆಯಾಗಿ ಈ ಪರೀಕ್ಷೆ ಬರೆದ ಎಲ್ಲ ಮಕ್ಕಳಿಗೆ ಸ್ಕಾಲರ್ಶಿಪ್ ಇರುತ್ತದೆ. ಇದಕ್ಕೆ ಯಾವುದೇ ಪ್ರವೇಶ ಫೀ ಇರುವುದಿಲ್ಲ. ಈ ಪರೀಕ್ಷೆ ದಿನಾಂಕ 6/4/2025 ಎಕ್ಸ್ಪರ್ಟ್ PU ಸೈನ್ಸ್ ಕಾಲೇಜ್ ನಾಗರಬೆಟ್ಟ ಬಸ್ ಸ್ಟ್ಯಾಂಡ್ ಹತ್ತಿರ ಇರುವ ಕಾಲೇಜಿನ ಆವರಣದಲ್ಲಿ ಇರುತ್ತದೆ. ಮುಂಬರುವ 2025-26 ಸಾಲಿನ PUC ಪ್ರಥಮ ವರ್ಷಕ್ಕಾಗಿ ಪ್ರವೇಶ ಪರೀಕ್ಷೆ ನಡೆಸಲಾಗುವುದು. ಈ ಸುವರ್ಣ ಅವಕಾಶವನ್ನು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಸದುಪಯೋಗಪಡಿಸಿಕೊಳ್ಳಲು ಸಂಸ್ಥೆ ಹೆಮ್ಮೆಯಿಂದ ಸ್ವಾಗತ ಬಯಸುತ್ತದೆ. ಗ್ರಾಮೀಣ ಪ್ರದೇಶದ ಬಡ ಹಾಗೂ ರೈತಾಪಿ ವರ್ಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಮರ್ಥ್ಯಕ್ಕನುಗುಣವಾಗಿ ಉಚಿತ ಪ್ರವೇಶ ಇರುತ್ತದೆ. ಪ್ರವೇಶ ಪರೀಕ್ಷೆಯಲ್ಲಿ ತಾವೆಲ್ಲರೂ ಭಾಗಿಯಾಗಿ ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ಎಕ್ಸ್ಪರ್ಟ್ PU ಸೈನ್ಸ್ ಕಾಲೇಜಿನ ಆವರಣದಲ್ಲಿ ನಡೆಯುತ್ತಿರುವ 6/4/2025 ತಮ್ಮ ಮಕ್ಕಳನ್ನು ಕರೆದುಕೊಂಡು ಬಂದು ಪರೀಕ್ಷೆಗೆ ಹಾಜರುಪಡಿಸಲು ಮತ್ತೊಮ್ಮೆ ಪಾಲಕರಲ್ಲಿ ನಾನು ವಿನಂತಿಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ.